ಎಲ್ಲರಿಗೂ ನಮಸ್ಕಾರ. ಶುಭ ಮುಂಜಾನೆ. ಪ್ರತಿ ತಿಂಗಳಂತೆ ಈ ತಿಂಗಳ ಬೆಂಗಳೂರು ನಗರ ಪೊಲೀಸರ ಮಾಸಿಕ ಕವಾಯತು ಇವತ್ತು ಇಲ್ಲಿನ ಸಿಆರ್ ಕೇಂದ್ರ ಕಚೇರಿಯ ಪರೇಡ್ ಮೈದಾನದಲ್ಲಿ ನಡೆದಿದೆ. ವಿಶೇಷವಾಗಿ ಈ ತಿಂಗಳ ಮಾಸಿಕ ಕವಾಯತನ್ನು ಸಂಪೂರ್ಣವಾಗಿ ನಮ್ಮ ಬೆಂಗಳೂರು ನಗರದಲ್ಲಿ ಬೇರೆ ಬೇರೆ ಪೊಲೀಸ್ ಠಾಣೆಗಳು ಮತ್ತು ಬೇರೆ ಬೇರೆ ವಿಭಾಗಗಳಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರತಕ್ಕಂತಹ ಗೃಹ ರಕ್ಷಕ ದಳಗಳಿಂದ ಕೂಡಿದ ತುಕಡಿಗಳಿಂದ ಈ ಒಂದು ಪರೇಡ್ ಇಲ್ಲಿ ಆಯೋಜಿಸಲಾಗಿದೆ. ಬಹುಶಃ ಇದು ಮೊದಲ ಬಾರಿಗೆ ಇರಬಹುದು. ಇದಕ್ಕೂ ಮುಂಚೆ ಸಂಪೂರ್ಣವಾಗಿ ಮಹಿಳಾ ತುಕಡಿಗಳನ್ನು ಒಳಗೊಂಡ ಪರೇಡನ್ನು ನಾವು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯಂದು ನಾವು ಇದೇ ಪರೇಡ್ ಮೈದಾನದಲ್ಲಿ ಆಯೋಜಿಸಿದ್ದೇವೆ. ಅದರ ಮುಂದುವರಿದ ಭಾಗವಾಗಿ ಇವತ್ತು ನಮ್ಮ ಗೃಹ ರಕ್ಷಕ ದಳದ ಸಿಬ್ಬಂದಿಗಳು ಸಾಮಾನ್ಯವಾಗಿ ಅವರು ಮುನ್ನೆಲೆಗೆ ಬರೋದಿಲ್ಲ. ಆದರೆ ಒಂದು ರೀತಿಯಲ್ಲಿ ಪೊಲೀಸ್ ಇಲಾಖೆಯ ಅಂಗಸಂಸ್ಥೆಯಾಗಿ, ಒಂದು ರೀತಿಯಲ್ಲಿ ಬೆನ್ನೆಲುಬಾಗಿ ಅವರು ಪೊಲೀಸ್ ಇಲಾಖೆಯಲ್ಲಿ ಬಹಳ ವರ್ಷಗಳಿಂದ ಕೆಲಸಗಳನ್ನು ನಿರ್ವಹಿಸಿಕೊಂಡು ಬರ್ತಾ ಇದ್ದಾರೆ. ಸಂಚಾರ ನಿರ್ವಹಣೆ ಇರ್ಬೋದು, ರಾತ್ರಿ ಗಸ್ತು ಕರ್ತವ್ಯಗಳಿರ್ಬೋದು, ಅನೇಕ ಕಡೆಗಳಲ್ಲಿ ಪೊಲೀಸ್ ವಾಹನಗಳ ಡ್ರೈವರ್ ಚಾಲನೆ ಇರ್ಬೋದು, ಇವುಗಳನ್ನೆಲ್ಲ ನಮ್ಮ ಗೃಹ ರಕ್ಷಕ ದಳದ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ಜೊತೆಗೆ ಪೊಲೀಸ್ ಠಾಣೆಗಳಲ್ಲಿ ಇನ್ನೂ ಇತರ ಕರ್ತವ್ಯಗಳನ್ನು ಕೂಡ ಅವರು ನಿರ್ವಹಿಸಿಕೊಂಡು ಬರ್ತಾ ಇದ್ದಾರೆ. ಇವತ್ತು ಈ ಒಂದು ಪರೇಡನ್ನು ಅವರಿಗೆ ನಾವು ಸಮರ್ಪಿಸಿ ಈ ಒಂದು ಪರೇಡನ್ನು ಇಲ್ಲಿ ಆಯೋಜಿಸಲಾಗಿದೆ. ಇವತ್ತಿನ ಈ ಪರೇಡನ್ನು ಅತ್ಯುತ್ತಮವಾಗಿ ತಾವೆಲ್ಲ ನಿರ್ವಹಿಸಿದ್ದೀರಿ. ಎಲ್ಲ ತುಕಡಿಗಳ ಸಿಬ್ಬಂದಿಗಳು ಅಂದರೆ ಗೃಹ ರಕ್ಷಕ ದಳದ ಸಿಬ್ಬಂದಿಗಳು ಜೊತೆಗೆ ಪರೇಡ್ ಕಮಾಂಡರ್ ಅವರು ಒಂದು ಉತ್ತಮವಾದಂತಹ ಪರೇಡನ್ನು ಇಲ್ಲ ಹೊರಹೊಮ್ಮಿಸುವಲ್ಲಿ ತಾವು ಯಶಸ್ವಿಯಾಗಿದ್ದಾರೆ. ಅದಕ್ಕೋಸ್ಕರ ತಮ್ಮೆಲ್ಲರಿಗೂ ಕೂಡ ಪರೇಡ್ ಕಮಾಂಡರ್ ಅವರಿಗೆ ಮತ್ತು ಎಲ್ಲ ಈ ಗೃಹ ರಕ್ಷಕ ದಳದ ಸಿಬ್ಬಂದಿಗಳಿಗೆ ನಾನು ಹೃತ್ಪೂರ್ವಕವಾಗಿ ಮತ್ತು ನನ್ನ ವೈಯಕ್ತಿಕ ಅಭಿನಂದನೆಗಳನ್ನು, ಮೆಚ್ಚುಗೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ಪ್ರತಿ ತಿಂಗಳು ನಾವಿಲ್ಲಿ ಪರೇಡ್ಗಳನ್ನು ನೋಡ್ತಾ ಇದ್ದೀವಿ. ಸಾಮಾನ್ಯವಾಗಿ ನಾನು ಈ ಹಿಂದೆಯೂ ಕೂಡ ಹೇಳಿದಂತೆ ಬೆಂಗಳೂರು ನಗರ ಪೊಲೀಸರ ಪರೇಡ್ ಪರ್ಫಾರ್ಮೆನ್ಸ್ ಅಥವಾ ಪರೇಡ್ ಟರ್ನ್ಔಟ್ ಇರ್ಬೋದು, ಮಾರ್ಚ್ ಪಾಸ್ಟ್ ಇರ್ಬೋದು, ಎಲ್ಲ ಒಂದು ಇದರಲ್ಲಿ ಒಳ್ಳೆಯ ರೀತಿಯಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಒಳ್ಳೆಯ ಅಂಕಗಳನ್ನು ಪಡಿತಕ್ಕಂಥದ್ದನ್ನು ಮಾಡಿದ್ದಾರೆ. ಆದರೆ ಮೊದಲನೇದಾಗಿ ಇದು ಪ್ರಥಮವಾಗಿ ಈ ರೀತಿ ಗೃಹ ರಕ್ಷಕ ದಳದ ಸಿಬ್ಬಂದಿಗಳ ಒಂದು ಪರೇಡನ್ನು ಇಲ್ಲಿ ಆಯೋಜಿಸಿರ್ತಕ್ಕಂಥದ್ದು. ಎರಡನೇದಾಗಿ ತಾವೆಲ್ಲ ಬೇರೆ ಬೇರೆ ಕಡೆಗಳಿಂದ ಬಂದಿರತಕ್ಕಂಥವ್ರು ಒಂದು ಏಕರೂಪವಾದಂತಹ ಸಾಮ್ಯತೆಯಾಗಲಿ ಅಥವಾ ಒಂದು ಸಂಯೋಜನೆಯಾಗಲಿ ನಾವು ಅಪೇಕ್ಷಿಸಲಿಕ್ಕೆ ಆಗೋದಿಲ್ಲ. ಆದರೆ ನಮ್ಮ ಡಿಸಿಪಿ ಸಿಆರ್ ಹೆಡ್ ಕ್ವಾರ್ಟರ್ಸ್ನ ಡಿಸಿಪಿ ಅವರಾದ ನಾಗೇಶ್ ಅವರು ಕಳೆದ 1 ವಾರ 10 ದಿವಸಗಳ ಅವಧಿಯಲ್ಲಿ ಅವರನ್ನೆಲ್ಲ ಇಲ್ಲಿ ಒಂದು ಕಡೆ ಒಟ್ಟಾಗಿ ಮಾಡಿ ಅವರುಗಳಿಗೆ ಸರಿಯಾದ ತರಬೇತಿಯನ್ನು ನೀಡಿ ಪರೇಡ್ನಲ್ಲಿ ಅವರು ಭಾಗವಹಿಸಲಿಕ್ಕೆ, ಜೊತೆಗೆ ಒಳ್ಳೆಯ ಪ್ರದರ್ಶನವನ್ನು ನೀಡಲಿಕ್ಕೆ ಒಂದು ರೀತಿಯಲ್ಲಿ ಸರಿಯಾಗಿ ಅವರನ್ನು ಸಂಯೋಜನೆ ಮಾಡಿದ್ದಾರೆ. ಜೊತೆಗೆ ಅವರನ್ನು ಸರಿಯಾಗಿ ತಯಾರಿ ಮಾಡಿದ್ದಾರೆ. ಅದಕ್ಕೋಸ್ಕರ ಅವರಿಗೆ ಮತ್ತು ತಾವೆಲ್ಲರಿಗೂ ಕೂಡ ಒಳ್ಳೆಯ ಟರ್ನ್ಔಟನ್ನು ಇವತ್ತಿಲ್ಲಿ ಪ್ರದರ್ಶಿಸಿದ್ದೀರಿ. ಒಳ್ಳೆಯ ಪರೇಡನ್ನು ಇವತ್ತಿಲ್ಲಿ ಪ್ರದರ್ಶಿಸಿದರೆ ಕೆಲವು ಅಂಶಗಳಲ್ಲಿ ಇನ್ನೂ ಸುಧಾರಣೆಯ ಅವಶ್ಯಕತೆ ಇದೆ. ಅದು ಬಹುಶಃ ಮುಂದಿನ ದಿವಸಗಳಲ್ಲಿ ನಾವು ಅದನ್ನು ಸರಿಪಡಿಸಬಹುದು ಮತ್ತು ನೀವುಗಳು ಕೂಡ ಅದನ್ನು ಸರಿ ಹೊಂದಿಸಬಹುದು ಅಂತ ಹೇಳಿ ನಾನು ಭಾವಿಸ್ತೇನೆ. ಜೊತೆಗೆ ನಮಗೆಲ್ಲ ಗೊತ್ತಿರೋ ಹಾಗೆ ಈ ಪರೇಡ್ ಏನಿದೆ ಇವತ್ತು ನಮ್ಮ ಬೆಂಗಳೂರು ನಗರ ಪೊಲೀಸರ ಯೂಟ್ಯೂಬ್ನಲ್ಲಿ ಲೈವ್ ಸ್ಟ್ರೀಮ್ ಕೂಡ ಆಗ್ತಾ ಇದೆ. ಹೀಗಾಗಿ ಎಲ್ಲರೂ ಕೂಡ ನಿಮ್ಮ ಪ್ರದರ್ಶನವನ್ನು ನಂತರದಲ್ಲಿಯೂ ಕೂಡ ರೆಕಾರ್ಡಿಂಗ್ ಅವೈಲೇಬಲ್ ಇರ್ತದೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನೋಡ್ಕೋಬಹುದು. ಯಾವ ರೀತಿ ಮಾಡಿದ್ದೀರಾ, ಹೇಗಿದೆ, ಏನಿದೆ ಅನ್ನೋದ್ರ ಬಗ್ಗೆಯೂ ಕೂಡ ನಿಮಗೆ ಗೊತ್ತಾಗ್ತದೆ.
ಎರಡನೇದಾಗಿ ಇವತ್ತು ಈ ಕೇವಲ ಗೃಹರಕ್ಷಕ ದಳದವರ ಪರೇಡ್ ಮಾತ್ರ ಅಲ್ಲ, ಇಲ್ಲಿ ಅವರ ವೈಯಕ್ತಿಕ ಕುಂದುಕೊರತೆಗಳನ್ನು ಆಲಿಸಲಿಕ್ಕೂ ಕೂಡ ನಾವು ಈ ಒಂದು ಪರೇಡನ್ನು ಇಲ್ಲಿ ಆಯೋಜನೆ ಮಾಡಿದ್ದೇವೆ. ಯಾಕೆಂದರೆ ಅನೇಕ ಸಂದರ್ಭಗಳಲ್ಲಿ ನಾವು ಪೊಲೀಸ್ ಠಾಣೆಗಳಿಗೆ ಹೋದಾಗಲೂ ಕೂಡ ಅಲ್ಲಿ ನಾವು ಗೃಹರಕ್ಷಕ ದಳ ಸಿಬ್ಬಂದಿಗಳನ್ನು ಭೇಟಿ ಮಾಡತಕ್ಕಂಥ ಒಂದು ಸಂಭಾವ್ಯತೆ ಕಡಿಮೆ ಇರ್ತದೆ. ಭೇಟಿ ಮಾಡಿದ್ರು ಕೂಡ ಅಲ್ಲಿ ಮಾತನಾಡ್ತಕ್ಕಂತಹ ಅಥವಾ ಅವರ ಒಂದು ಸಮಸ್ಯೆಗಳನ್ನು ಆಲಿಸ್ತಕ್ಕಂತಹ ಒಂದು ವ್ಯವಧಾನವಾಗಲಿ ಅಥವಾ ಸಮಯಾವಕಾಶವಾಗಲಿ ಇರೋದಿಲ್ಲ. ಅದಕ್ಕೋಸ್ಕರ ಇವತ್ತು ಅದೇ ಒಂದು ಉದ್ದೇಶದಿಂದ ಇವತ್ತು ತಮ್ಮೆಲ್ಲರನ್ನ ಬೆಂಗಳೂರು ನಗರದಲ್ಲಿ ಸುಮಾರು ನಮ್ಮ ಸಂಖ್ಯೆಗೆ ಅನುಗುಣವಾಗಿ ಸುಮಾರು 2700 ಹೋಮ್ಗಾರ್ಡ್ ಸಿಬ್ಬಂದಿಗಳ ಒಂದು ಸ್ಯಾಂಕ್ಷನ್ ಸ್ಟ್ರೆಂತ್ ಇದೆ. ಈಗ ಸುಮಾರು 2000ದಷ್ಟು ಹೋಮ್ಗಾರ್ಡ್ಗಳು ನಮ್ಮಲ್ಲಿ ಬೆಂಗಳೂರು ನಗರದಲ್ಲಿ ಬೇರೆ ಬೇರೆ ವಿಭಾಗಗಳಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಹೆಚ್ಚು ಟ್ರಾಫಿಕ್ ವಿಭಾಗದಲ್ಲಿ ಸುಮಾರು 1200ರಷ್ಟು ಗೃಹರಕ್ಷಕರು ಸಂಚಾರ ವಿಭಾಗದಲ್ಲಿಯೇ ಅವರು ಕರ್ತವ್ಯಗಳನ್ನು ನಿರ್ವಹಿಸ್ತಾ ಇದ್ದಾರೆ. ಉಳಿದಂಥವರು ಈಗಾಗಲೇ ಹೇಳಿದ ಹಾಗೆ ಕಾನೂನು ಸುವ್ಯವಸ್ಥೆಯ ಪೊಲೀಸ್ ಠಾಣೆಗಳಲ್ಲಿ ತಾವು ಕೆಲಸಗಳನ್ನು ನಿರ್ವಹಿಸ್ತಾ ಇದ್ದಾರೆ. ಅದರಲ್ಲಿ ಆಯ್ದ ಅಥವಾ ಇಲ್ಲಿ ಬಂದಿರತಕ್ಕಂಥ ಸುಮಾರು 270 ಅಥವಾ 300 ಜನ ಗೃಹರಕ್ಷಕ ಸಿಬ್ಬಂದಿಗಳು ತಾವು ಇಲ್ಲಿ ಇದ್ದೀರಾ. ಸೊ ಎಲ್ಲ ಪೊಲೀಸ್ ಠಾಣೆಗಳ ಒಂದು ವ್ಯಾಪ್ತಿಗೆ ಒಳಪಟ್ಟಂಥವರು ಇಲ್ಲಿ ಇದ್ದೀರಾ. ಅದಕ್ಕೋಸ್ಕರ ನಮ್ಮನ್ನೆಲ್ಲ ಉದ್ದೇಶಿಸಿ ಇವತ್ತು ಮಾತನಾಡಲಿಕ್ಕೆ, ಜೊತೆಗೆ ಈ ಪರೇಡ್ ಮುಗಿದ ನಂತರದಲ್ಲಿ ಇನ್ನು ಕೆಲವೇ ಕ್ಷಣಗಳಲ್ಲಿ ಮುಗಿದ ನಂತರದಲ್ಲಿ ತಮ್ಮ ಒಂದು ಪ್ಲಟೂನ್ ವೈಸ್ ತಾವು ಫಾಲಿನ್ ಆದರೆ ಅಲ್ಲಿ ನಮ್ಮ ಅಧಿಕಾರಿಗಳು ಡಿಸಿಪಿ ಮತ್ತು ಅಡಿಷನಲ್ ಸಿಪಿಯವರು ತಮ್ಮ ಬಳಿ ಬರ್ತಾರೆ. ಹಾಗೂ ಈ ತಮ್ಮ ವಿಷಯಗಳನ್ನು ತಿದ್ದುಕೊಳ್ಳಲಿಕ್ಕೆ ತಮ್ಮ ಪರಿಚಯ ಮತ್ತು ತಮ್ಮ ಏನು ಕೋರಿಕೆಗಳಿದ್ದಾವೆ ಅಥವಾ ಸಮಸ್ಯೆಗಳಿದೆ ಅವುಗಳನ್ನು ಕೂಡ ಆಲಿಸಲಿಕ್ಕೆ ಇಲ್ಲಿ ಅವಕಾಶವನ್ನು ಮಾಡಿಕೊಡಲಾಗಿದೆ. ಜೊತೆಗೆ ಮುಂದಿನ ದಿವಸಗಳಲ್ಲಿಯೂ ಕೂಡ ಇದೇ ರೀತಿಯಲ್ಲಿ ನಾವು ಮುಂದುವರಿಲಿಕ್ಕೆ ಪ್ರಯತ್ನಗಳನ್ನು ಮಾಡ್ತೇವೆ. ಈಗಾಗಲೇ ಹೇಳಿದ ಹಾಗೆ ಹೆಚ್ಚು ಮುನ್ನೆಲೆಗೆ ಬರದೇ ಇರೋದ್ರಿಂದ ಇವತ್ತು ತಮಗೆ ಇಲ್ಲಿ ಒಂದು ಅವಕಾಶವನ್ನು ಕೊಡಲಾಗಿದೆ. ಅದರ ಜೊತೆಗೆ ಇನ್ನೊಂದು ಅಂಶ ಇರತಕ್ಕಂಥದ್ದು, ಇತ್ತೀಚಿನ ದಿವಸಗಳಲ್ಲಿ ಎಲ್ಲ ವಲಯಗಳಲ್ಲಿ, ಸಾರ್ವಜನಿಕ ವಲಯಗಳಲ್ಲಿ ಈ ಮೆಂಟಲ್ ಹೆಲ್ತ್ ಬಗ್ಗೆ, ಅಂದರೆ ಕೇವಲ ದೈಹಿಕ ಸ್ವಾಸ್ಥ್ಯ ಅಲ್ಲದೇನೆ ಮಾನಸಿಕ ಸ್ವಾಸ್ಥ್ಯದ ಬಗ್ಗೆಯೂ ಕೂಡ, ಮಾನಸಿಕ ಸಮತೋಲನದ ಬಗ್ಗೆಯೂ ಕೂಡ ನಾವು ಸಾಕಷ್ಟು ಮಾತನಾಡ್ತಾ ಇದ್ದೇವೆ. ಪೊಲೀಸ್ ಇಲಾಖೆಯಲ್ಲೂ ಕೂಡ ಅದಕ್ಕೆ ಬಹಳಷ್ಟು ಒತ್ತನ್ನು ನಾವು ಕೊಡ್ತಾ ಇದ್ದೇವೆ. ಅದು ಖಿನ್ನತೆ ಇರಬಹುದು ಅಥವಾ ಬೇರೆ ಬೇರೆ ಇತರ ರೀತಿಯ ಮಾನಸಿಕ ಒತ್ತಡಗಳು, ಟೆನ್ಷನ್ಗಳು, ಆರೋಗ್ಯ ಸಮಸ್ಯೆಗಳು ಅವುಗಳೆಲ್ಲ ಇರಬಹುದು. ಅದನ್ನು ಈಗ ನಮ್ಮಲ್ಲಿ ಬೆಂಗಳೂರು ನಗರದಲ್ಲಿ 4 ರಿಂದ 6 ಸಮಾಲೋಚಕರು, ವೆಲ್ಬೀಯಿಂಗ್ ಆಫೀಸರ್ಸ್ ನಮ್ಮಲ್ಲಿದ್ದಾರೆ. ಅವರುಗಳು ಈಗಾಗಲೇ ಬೇರೆ ಬೇರೆ ಪೊಲೀಸ್ ಠಾಣೆಗಳಿಗೆ, ಘಟಕಗಳಿಗೆ ಹೋಗಿ ಈ ವರ್ಕ್ ಲೈಫ್ ಬ್ಯಾಲೆನ್ಸ್ ಅಥವಾ ಕೆಲಸ ಮತ್ತು ವೈಯಕ್ತಿಕ ಇದರ ಒಂದು ಸಮತೋಲನವನ್ನು ಯಾವ ರೀತಿ ಕಾಪಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ತರಬೇತಿಗಳನ್ನು, ಮಾಹಿತಿಗಳನ್ನು, ಕೌನ್ಸಿಲಿಂಗ್ಗಳನ್ನು ಮಾಡ್ತಾ ಇದ್ದಾರೆ. ಆ ಒಂದು ಅವಕಾಶ ಏನಿದೆ ಅದನ್ನು ಈಗ ನಾವು ಎಲ್ಲ ಗೃಹರಕ್ಷಕ ದಳದ ಸಿಬ್ಬಂದಿಗಳಿಗೂ ಕೂಡ ಅದನ್ನು ಒದಗಿಸಬೇಕೆಂದರೆ ತಮಗೂ ಕೂಡ ಈ ವರ್ಕ್ ಲೈಫ್ ಬ್ಯಾಲೆನ್ಸ್ ಇರ್ಬೋದು ಅಥವಾ ಮಾನಸಿಕ ವಿಷಯಗಳಿರ್ಬೋದು ತಮಗೂ ಕೂಡ ಮಹತ್ವವನ್ನು ಪಡೀತವೆ. ಅದಕ್ಕೋಸ್ಕರ ಈಗಾಗಲೇ ಅವರಿಗೆ ಸೂಚನೆಗಳನ್ನು ಕೊಡ್ತೇವೆ. ನಮ್ಮ ವೆಲ್ಬೀಯಿಂಗ್ ಆಫೀಸರ್ಸ್ ಏನಿದ್ದಾರೆ ಅವರುಗಳು ಕೇವಲ ನಮ್ಮ ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ಅಷ್ಟೇ ಅಲ್ಲದೆ ತಮ್ಮ ಒಂದು ವೆಲ್ಬೀಯಿಂಗ್ ಬಗ್ಗೆಯೂ ಕೂಡ ಅವರು ಗಮನ ಹರಿಸಲಿದ್ದಾರೆ. ತಮ್ಮ ಏನಾದರೂ ಸಮಸ್ಯೆಗಳಿದ್ದಲ್ಲಿ ಕೇವಲ ಇವತ್ತು ಒಂದು ದಿವಸ ಮಾತ್ರವಲ್ಲ, ಮುಂದಿನ ದಿವಸಗಳಲ್ಲಿ ಅವರ ಬಳಿಯೂ ಕೂಡ ತಾವು ತಮ್ಮ ಇದನ್ನು ಹೇಳ್ಬೋದು. ಅದರ ಒಂದು ಫೀಡ್ಬ್ಯಾಕ್ ಏನಿದೆ ನನ್ನ ಮಟ್ಟದವರೆಗೂ ಕೂಡ ಪ್ರತಿ ವಾರ, ಪ್ರತಿ ಸೋಮವಾರ ನಾವು ಅವರ ಜೊತೆ ಸಮಾಲೋಚನೆಯನ್ನು, ಮೀಟಿಂಗನ್ನು ಮಾಡ್ತೇವೆ. ಅಲ್ಲಿ ಈ ವಿಷಯಗಳ ಬಗ್ಗೆ ಚರ್ಚೆಗಳಾಗ್ತವೆ, ವಿಸ್ತೃತ ಚರ್ಚೆಗಳಾಗ್ತವೆ. ಅದರಲ್ಲಿ ತಮ್ಮ ಏನು ಈ ರೀತಿಯ ದೂರು ದುಮ್ಮಾನಗಳು ಅಥವಾ ಸಮಸ್ಯೆಗಳಿದೆ ಅವುಗಳನ್ನು ನೀವು ಕೂಡ ಆಲಿಸಲಿಕ್ಕೆ ನಮಗೆ ಅವಕಾಶ ಆಗ್ತದೆ. ಅದರಿಂದ ಈ ಸಮಾಲೋಚಕರೇನಿದ್ರೆ ಅವರನ್ನು ತಮ್ಮ ಒಂದು ಯೋಗಕ್ಷೇಮದ ಬಗ್ಗೆಯೂ ಕೂಡ ತಿಳಿದುಕೊಳ್ಳಲಿಕ್ಕೆ ಅವರಿಗೆ ಈಗ ಸೂಚನೆಗಳನ್ನು ನೀಡಲಾಗ್ತದೆ. ಇನ್ನು ಎರಡನೇದಾಗಿ ಈಗಾಗಲೇ ಗೊತ್ತಿರೋ ಹಾಗೆ ನಮ್ಮ ಬೆಂಗಳೂರು ನಗರದಲ್ಲಿ ಎಲ್ಲಿ ಎಲ್ಲ ಪೊಲೀಸ್ ಠಾಣೆಗಳಲ್ಲಿ ಸಿಬ್ಬಂದಿಗಳು, ಅಧಿಕಾರಿಗಳು ಅವರ ಹುಟ್ಟುಹಬ್ಬದ ದಿವಸ ಅವರಿಗೆ ಬರ್ಡೇ ಕಾರ್ಡನ್ನು ಕೊಡ್ತಕ್ಕಂಥದ್ದು, ಜೊತೆಗೆ ಆ ದಿವಸ ಅವರಿಗೆ ಒಂದು ಪೇಯ್ಡ್ ಹಾಲಿಡೇ ರಜಾವನ್ನು ಕೊಡ್ತಕ್ಕಂಥದ್ದನ್ನು ನಾವು ಮಾಡಿಕೊಂಡು ಬರ್ತಾ ಇದ್ದೇವೆ. ಅದೇ ಒಂದು ಅವಕಾಶವನ್ನು ತಮಗೂ ಕೂಡ ಕೊಡಲಾಗ್ತದೆ. ನಮ್ಮ ACP PR ಅವರು ಮತ್ತು DCP ಕಂಟ್ರೋಲ್ ರೂಮ್ ಅವರು ಅದಕ್ಕೆ ವ್ಯವಸ್ಥೆಗಳನ್ನು ಮಾಡಿ ಅವರಿಗೂ ತಮ್ಮಗಳಿಗೂ ಕೂಡ ಬರ್ಡೇ ಕಮಿಷನರ್ ಅವರಿಂದ ಒಂದು ಬರ್ಡೇ ಕಾರ್ಡನ್ನು
ಕೊಡ್ತಕ್ಕಂಥದ್ದು. ಜೊತೆಗೆ ಅವತ್ತಿನ ದಿವಸ ತಾವು ಪೇಯ್ಡ್ ಹಾಲಿಡೇ ರಜೆಯನ್ನು ಉಪಯೋಗಿಸಲಿಕ್ಕೆ ಕೂಡ ತಮಗೆ ಅವಕಾಶವನ್ನು ಮಾಡಿಕೊಡಲಾಗ್ತದೆ. ಇದು ಕೆಲವೊಂದು ಸಣ್ಣ ಪುಟ್ಟ ಯೋಚನೆಗಳು ನಮ್ಮ ಗಮನದಲ್ಲಿ ಬರ್ತಕ್ಕಂಥದ್ದು. ಈಗಾಗಲೇ ಹೇಳಿದ ಹಾಗೆ ನಂತರದಲ್ಲಿ ತಮ್ಮ ಏನು ಕೋರಿಕೆಗಳಿದ್ದಾವೆ, ಏನನ್ನ ಪರಿಸರಕ್ಕೆ ಆಗ್ತದೆ, ಏನನ್ನ ಆಗೋದಿಲ್ಲ ಅನ್ನೋದ್ರ ಬಗ್ಗೆ ವಿಸ್ತೃತವಾಗಿ ನಾವು ಯೋಚನೆಗಳನ್ನು, ಚಿಂತನೆಗಳನ್ನು ಮಾಡಬಹುದಾಗಿದೆ. ಇನ್ನು ಉಳಿದಂತೆ ಇವತ್ತಿನ ಈ ಪರೇಡ್ ಸಂದರ್ಭದಲ್ಲಿಯೇ ಬೆಂಗಳೂರು ನಗರ ಘಟಕದಲ್ಲಿ ಕಳೆದ ಒಂದು ತಿಂಗಳ ಅವಧಿಯಲ್ಲಿ ಬೇರೆ ಬೇರೆ ವಿಷಯಗಳಲ್ಲಿ ಉತ್ತಮ ಕರ್ತವ್ಯವನ್ನು ಮಾಡಿರತಕ್ಕಂತಹ ಅಧಿಕಾರಿಗಳು, ಸಿಬ್ಬಂದಿಗಳು ಮತ್ತು ನಮ್ಮ ಮಿನಿಸ್ಟ್ರಿಯಲ್ ಸ್ಟಾಫ್, ಸೋಕೋ ಅಧಿಕಾರಿಗಳು ಅವರೆಲ್ಲರೂ ಕೂಡ ಇಲ್ಲಿ ಪುರಸ್ಕಾರವನ್ನು ಮಾಡಲಾಗಿದೆ. ಯಾರು ಇವತ್ತು ಪುರಸ್ಕೃತಗೊಂಡಿದ್ದಾರೆ ಅವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಮತ್ತು ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಇವತ್ತು ಮತ್ತೊಮ್ಮೆ ಈ ಒಂದು ಪರೇಡನ್ನು ಅಚ್ಚುಕಟ್ಟಾಗಿ ಅತ್ಯುತ್ತಮವಾಗಿ ಆಯೋಜಿಸಿದ ಸಿಆರ್ ಕೇಂದ್ರ ಘಟಕದ ಎಲ್ಲ ಅಧಿಕಾರಿ ಸಿಬ್ಬಂದಿಗಳು ಮತ್ತು ಇವತ್ತು ಈ ಬೆಳಗ್ಗೆ ಇಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಅಧಿಕಾರಿಗಳು, ಎಲ್ಲ ಮಿತ್ರರು, ಅವರುಗಳಿಗೂ ಕೂಡ, ಜೊತೆಗೆ ಸಾಕಷ್ಟು ಕೆಲವರು ಕುಟುಂಬದವರು ಕೂಡ ಬಂದಿದ್ದಾರೆ, ಅವರಿಗೂ ಕೂಡ, ಹಾಗೂ ಮುಖ್ಯವಾಗಿ ಇವತ್ತಿನ ಬ್ಯಾಂಡ್ ಸಿಬ್ಬಂದಿಗಳು ಕೂಡ ಉತ್ತಮವಾದಂತಹ ಬ್ಯಾಂಡ್ ಪ್ರದರ್ಶನವನ್ನು ಇಲ್ಲಿ ನೀಡಿದ್ದಾರೆ. ಅವರಿಗೂ ಕೂಡ ಶುಭಾಶಯಗಳನ್ನು, ಅಭಿನಂದನೆಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.